ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅರಳುವುದೇ ಅನುರಾಗದ ಅಲೆ ಭಾಗ 2. ಅಲ್ಲಿನ ನಿಸರ್ಗ ಸೌಂದರ್ಯ, ಏಕಾಂತದ ವಾತಾವರಣ. ಅವಳ ಗುಳಿಕೆನ್ನೆಯನ್ನು ಕಂಡು ಅದರಿಂದ ಪ್ರಚೋದಿತನಾದವನು ಅವಳನ್ನು ಬಳಸಿ ಹಿಡಿದು ಅವಳ 2 ಕೆನ್ನೆಗೂ ಮುತ್ತಿಟ್ಟಿದ್ದ. ಆ ಭಾನುವಾರ ಅವನಿಗೊಬ್ಬನಿಗೆ ಹೋಗಲು ಬೇಸರವಾಗಿ ಸೂರ್ಯಕಾಂತ್ ಅವರ ಮಗಳು ಸ್ಪಂದನಾ ಬಳಿ ಹೇಳಿದಾಗ ಅವಳು ಅದಕ್ಕೆ ಒಪ್ಪಿದ್ದಳು. ಆದರೆ ಅವಳು ತನ್ನ ಗೆಳೆಯನೊಂದಿಗೆ ಅಂದು ಬೇರೆ ಪ್ರೋಗ್ರಾಂ ಹಾಕಿಕೊಂಡಿದ್ದರಿಂದ ತನ್ನ ಬದಲು ಎದುರು ಮನೆಯಲ್ಲಿರುವ ಗೆಳತಿ ಸಮಯಾಳನ್ನು ಅಣ್ಣನ ಜೊತೆಗೆ ಕಳಿಸುವ ಉದ್ದೇಶ ಮನದಲ್ಲೇ ಮಾಡಿಕೊಂಡಿದ್ದಳು ಸ್ಪಂದನಾ. ಆದ್ದರಿಂದ ಅನಿವಾರ್ಯವಾಗಿ ಅವರಿಬ್ಬರು ರೆಸಾರ್ಟ್ಗೆ ಬರಬೇಕಾಯಿತು. ಯಾವಾಗಲೂ ಪುಟ್ಟ ಹುಡುಗಿಯಂತೆ ಫ್ರಾಕ್, ಸ್ಕೂಲ್ ಯೂನಿಫಾರ್ಮ್, ಟೀ ಶರ್ಟು, ಪ್ಯಾಂಟು ಹಾಕುತ್ತಿದ್ದ ಹುಡುಗಿ ಇಂದು ಚೂಡಿದಾರ ಹಾಕಿಕೊಂಡು ಬಂದಿದ್ದಳು. ಅವಳ ರಿಸಲ್ಟ್ ಬಂದ ಬಳಿಕ ಹಿಂದೆ ಅವರಿಬ್ಬರು ಮುಖತಃ ಭೇಟಿಯಾಗಿದ್ದುದು. ಅವಳು ತರಗತಿಗೆ ಮೊದಲನೆಯವಳಾಗಿದ್ದಾಳೆ ಎಂದು ಸಂತೋಷದಿಂದ ಹೇಳಿಕೊಂಡು ನಕ್ಕಿದ್ದಳು. ಅಲ್ಲಿನ ನಿಸರ್ಗ ಸೌಂದರ್ಯ, ಏಕಾಂತದ ವಾತಾವರಣ, ಅವಳ ಗುಳಿಕೆನ್ನೆಯನ್ನು ಕಂಡು ಅದರಿಂದ ಪ್ರಚೋದಿತನಾದವನು ಅವಳನ್ನು ಬಳಸಿ ಹಿಡಿದು ಅವಳ 2 ಕೆನ್ನೆಗೂ ಮುತ್ತಿಟ್ಟಿದ್ದ. ಆದರೆ ಹುಡುಗಿಗೆ ಅದು ಹಿಡಿಸಿರಲಿಲ್ಲ. ಅವನಿಂದ ಕೊಸರಿಕೊಂಡವಳ ಮುಖ ಕೆಂಪಾಗಿತ್ತು. "ಏನ್ ಮಾಡ್ತಿದ್ದೀಯೋ? ಛೀ, ಬಿಡು ಸುಶ್. ನೀನು ಯಾವಾಗ ಈ ತುಂಟತನವೆಲ್ಲ ಕಲಿತೆ?" ಸುಶ್ರುತ್ ನಕ್ಕು ಅವಳ ಕೆನ್ನೆಯ ಗುಳಿಯನ್ನು ಸವರಿ ಹೇಳಿದ್ದ. "ನಾನು ಕಲಿತಿದ್ದಲ್ಲಮ್ಮ, ಇದು ನನಗೆ ಕಲಿಸಿಕೊಡ್ತು. ನೀನು ನಕ್ರೆ ನಾನು ಹಾಗೆ ಕಳೆದು ಹೋಗ್ಬಿಡ್ತೀನಿ. ಹಾಗೆಲ್ಲ ಮಾಡಬಾರ್ದು ಕಣೋ, ಅದು ತಪ್ಪು ಅಂತ ಗೊತ್ತಿಲ್ವಾ? ನೀನು ಹೀಗೆಲ್ಲ ವರ್ತಿಸೋದಾದರೆ ನಾನು ಇಲ್ಲಿ ಇರಲ್ಲ. ಈಗಲೇ ಮನೆಗೆ ಹೋಗೋಣ ನಡಿ" ಎಂದು ಅವನ ಬಳಿ ದಂಬಾಲು ಬಿದ್ದಿದ್ದಳು. ಅವನು ಅವಳ ಮುಂಗುರುಳು ಸವರುತ್ತಾ, "ಇಲ್ಲ ಸಮು, ಐ ಸ್ವೇರ್, ಇದರಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನಿನ್ನ ನೋಡಿದರೆ ಇನ್ನು ಮುದ್ದು ಮೊಗದ ಹಾಲುಗಲ್ಲದ ಮಗು ಥರಾನೇ ಕಾಣಿಸ್ತೀಯ. ನೀನು ಸ್ಕೂಲ್ಗೆ ಫಸ್ಟ್ ಬಂದಿದ್ಯಾ ಅಂದರೆ ನನಗೆ ಅದೆಷ್ಟು ಖುಷಿಯಾಯಿತು ಅಂದರೆ ಆ ಖುಷಿಗೆ ನಿನ್ನ ಕೆನ್ನೆಗೆ ಮುತ್ತಿಟ್ಬಿಟ್ಟೆ. ನಿನ್ನ ಪರ್ಮಿಷನ್ ಕೇಳಬೇಕು ಅಂತ ಆ ಕ್ಷಣ ನೆನಪಾಗಿಲ್ಲ ನೋಡು. ಆದರೆ ನಿಂಗಿಷ್ಟ ಇಲ್ಲದ ರೀತಿಯಲ್ಲಿ ಖಂಡಿತ ನಾನು ವರ್ತಿಸಲ್ಲ. ಐ ಆಮ್ ಸಾರಿ" ಎಂದು ಮೆಲ್ಲನುಸುರಿದ್ದ. ಅವಳ ಕ್ಷಮೆಯಾಚಿಸಿ ಅವಳ ದುಗುಡವನ್ನು ದೂರ ಮಾಡಿದ್ದ. ಅಂದು ಅವರಿಬ್ಬರು ಆ ವಿಷಯವನ್ನು ಅಲ್ಲಿಗೆ ಮರೆತಿದ್ದರು. ತಾನೇಕೆ ಅವಳ ಬಳಿ ಹಾಗೆ ವರ್ತಿಸಿದೆ ಎಂದು ಕೇಳಿದರೆ ಸುಶ್ರುತ್ ಬಳಿಯೂ ಅದಕ್ಕೆ ಉತ್ತರವೇ ಇಲ್ಲ. ಮತ್ತೆ ಅವಳಿಗೆ ಹೇಗೆ ಉತ್ತರಿಸಿಯಾನು? ಅವರಿಬ್ಬರು ಕತ್ತಲಾಗುವಷ್ಟರಲ್ಲಿ ಹಿಂದಿರುಗಿದ್ದರು. ಈಗ ಅದನ್ನೆಲ್ಲ ನೆನಪಿಸಿಕೊಂಡ ಸುಶ್ರುತ್, ಇನ್ನೂ ಮಗುವಿನ ಮುಗ್ಧತೆಯೇ ಮಾಸಿಲ್ಲ ಈ ಹುಡುಗಿಗೆ. ನಕ್ಕು ನಕ್ಕು ಅವನ ಕಣ್ಣು ಮೂಗಲ್ಲಿ ನೀರು ಉಕ್ಕಿತು. ಬಲವಂತದಿಂದ ನಗು ತಡೆದುಕೊಂಡು, "ಲೇ ಹುಡುಗಿ, ನಿಂಗೆಷ್ಟು ವಯಸ್ಸು ಈಗ?" "ಮುಂಬರೋ ನವೆಂಬರ್ ತಿಂಗಳು 14ನೇ ತಾರೀಕಿಗೆ 16 ವರ್ಷ ಪೂರ್ತಿಯಾಗುತ್ತೆ" ಉತ್ತರಿಸಿದ್ದಳು ಸಮ್ಮು. "ನಿನ್ನ ದೇಹವನ್ನೇನೋ ಇಷ್ಟು ವರ್ಷದಿಂದ ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡಿದ್ದೀಯಾ. ಆದರೆ ಬುದ್ಧಿ ಮಾತ್ರ 12 ವರ್ಷದ ಹುಡುಗಿಯನ್ನ ಮೀರಿಲ್ಲ." ರೇಗಿಸ್ತೀಯೇನೋ? ರೇಗಿಸು. ಈಗ ನಿಂಗೆಲ್ಲ ಹಾಸ್ಯಾನೆ. ನೀನು ಪಿಕ್ಚರ್ಗಳಲ್ಲಿ ನೋಡಿಲ್ವಾ? ಹೀರೋ ಹೀರೋಯಿನ್ ಜೊತೆ ಪಾರ್ಕು, ರೆಸಾರ್ಟ್ ಅಂತ ಸುತ್ತಾಡಿ ಕಾಲ ಕಳೆಯೋದು, ಅವಳು ಗರ್ಭಿಣಿಯಾದಾಗ ಅವಳ ಕೈ ಬಿಡೋದು, ಹಾಗೆ ತಾನೇ ನೀನು ಮಾಡ್ತಿರೋದು. ಸಮಯ ಅವನತ್ತ ಬಿರುಗಣ್ಣು ಬೀರುತ್ತಾ ರೇಗಿದಾಗ ಸುಶ್ರುತ್ ಅವಳ ಭುಜದ ಸುತ್ತಲೂ ತನ್ನ ತೋಳುಗಳಿಂದ ಹಾರ ಮಾಡಿ ಹಾಕಿದ್ದ. "ನೀನು ಕ್ಲಾಸ್ನಲ್ಲಿ ಬಯಾಲಜಿ ಓದಿಲ್ವಾ? ಇಬ್ರು ನಗುತ್ತಾ ಮಾತಾಡಿ ಓಡಾಡಿದ ಮಾತ್ರಕ್ಕೆ ನೀನು ಗರ್ಭಿಣಿಯಾಗೋಕೆ ಸಾಧ್ಯನಾ?" ಅವಳ ಮುಖದಲ್ಲಿ ಗೊಂದಲ ಕಾಣಿಸಿತು. "ಮತ್ತೆ ಪೀರಿಯಡ್ಸ್ ತಿಂಗಳು ಆಗಿಲ್ಲ ಅಂದರೆ ಅದು ಗರ್ಭಿಣಿಯಾಗಿದ್ದಾರೆ ಅಂತ ಲೆಕ್ಕ ಅಂತ ನಮ್ಮಮ್ಮ" ಎಂದು ಏನೋ ಹೇಳಹೊರಟಳು. "ನೀನು ಚಿಕ್ಕವಳು, ನಿಂಗೆ ಅದೆಲ್ಲ ಹೇಗೆ ಬಿಡಿಸಿ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಸಲ ಹಾರ್ಮೋನ್ಗಳ ಏರುಪೇರಿನಿಂದ ಪೋಸ್ಟ್ಪೋನ್ ಆಗುತ್ತೆ ಸಮು. ಇನ್ನೂ ಸ್ವಲ್ಪ ದಿನ ಕಾದು ನೋಡು" ಎಂದು ಅವಳಿಗೆ ತಿಳುವಳಿಕೆ ಹೇಳಿದ್ದ. ಇಂಥ ವಿಷಯಗಳನ್ನು ಅವಳೊಡನೆ ಚರ್ಚಿಸುವಾಗ ಅವನ ಮುಖ ಕಿವಿ ಕೆಂಪೇರಿತು. ಸಮ್ಮು ಆ ರೀತಿ ಯೋಚನೆ ಮಾಡಲು ಕಾರಣವಿತ್ತು. ಮಗಳು ದೊಡ್ಡವಳಾದ ಬಳಿಕ ಅದೊಂದು ದಿನ ಅವಳ ತಾಯಿ ಮಗಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಹಳೆಯ ಘಟನೆಯೊಂದನ್ನು ವಿವರಿಸಿದ್ದರು. "ಹೆಣ್ಣು ಮಕ್ಕಳು ಎಷ್ಟು ಜಾಗ್ರತೆಯಲ್ಲಿದ್ದರೂ ಕಡಿಮೆಯೇ. ನನ್ನ ಫ್ರೆಂಡು ಪಲ್ಲವಿ ಅಂತ, ಅವಳ ಮುಗ್ಧತೆಯನ್ನ ಭಾಸ್ಕರ್ ಅನ್ನೋ ಹುಡುಗ ದುರುಪಯೋಗಪಡಿಸಿಕೊಂಡು ಅವಳ ಜೊತೆ ಸುತ್ತಾಡೋಕೆ ಶುರು ಮಾಡಿದ್ದ. ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಅವರಿಬ್ಬರು ಪಾರ್ಕು, ರೆಸಾರ್ಟ್ ಅಂತ ಸುತ್ತೋಕೆ ಶುರು ಮಾಡಿ ಗರ್ಭಿಣಿ ಆಗ್ಬಿಟ್ಟಿದ್ಲು. ಅವನು ಶ್ರೀಮಂತರ ಮನೆಯ ಯುವಕ. ವಿಷಯ ಗೊತ್ತಾದ ಬಳಿಕ ಅವಳಿಂದ ದೂರ ಸರಿದಿದ್ದ. ಆ ಹುಡುಗಿನೂ ಸರಿಯಾಗೇ ಇದ್ಲು. ಅವಳಿಗೆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಿದ್ದೇ ಗೊತ್ತಾಗಲಿಲ್ಲ. ಗೊತ್ತಾಗೋವಾಗ 5 ತಿಂಗಳು ಕಳೆದಿತ್ತು. ಅವನ ಬಳಿ ಹೇಳಿದ ಮರುದಿನದಿಂದ ಯುವಕನೇ ನಾಪತ್ತೆಯಾಗಿದ್ದ. ಮತ್ತೆ ನೋಡಿದ್ರೆ ಅವನಿಗೆ ಆಗ್ಲೇ ಮದುವೆ ಆಗಿತ್ತು. ಅವನು ಮೋಸ ಮಾಡಿಬಿಟ್ಟ ಅಂತ ಅವಳು ತುಂಬ ನೊಂದ್ಕೊಂಡಿದ್ಲು. ಆತ್ಮಹತ್ಯೆಗೂ ಪ್ರಯತ್ನಪಟ್ಲು. ನಾವಿಬ್ಬರು ಒಂದೇ ರೂಮ್ನಲ್ಲಿ ಇದ್ವಲ್ಲ. ಅವಳು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿರೋದು ಗೊತ್ತಾಗಿ ನಾನೇ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಕಾಪಾಡಿದ್ದು. ಸರಿಯಾಗಿ ಔಷಧೋಪಚಾರ ಸಿಗದೆ
ಡೆಲಿವರಿಯಲ್ಲಿ ಅವಳು ತೀರಿಕೊಂಡ್ಬಿಟ್ಟಿದ್ಲು. ಅವಳ ತಾಯಿ ಅವಮಾನ ತಾಳಲಾರದೆ ಊರ್ಬಿಟ್ಟು ಹೋಗಿ ಮೊಮ್ಮಗಳನ್ನು ಸಾಕ್ತಾ ಇದ್ರು. ಈಗ ಆ ಹುಡುಗಿ ಎಲ್ಲಿದ್ದಾಳೆ, ಏನಾಯ್ತು ಒಂದು ಗೊತ್ತಿಲ್ಲ ನನಗೆ. ಪಲ್ಲವಿ ಅದೆಷ್ಟು ಗುಟ್ಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ಲು ಅಂದರೆ ಅವಳ ರೂಮಲ್ಲೇ ಇದ್ದ ನನಗೂ ಕೂಡ ಭಾಸ್ಕರ್ನ ಪರಿಚಯ ಇಂದಿನವರೆಗೂ ಆಗಿರಲಿಲ್ಲ ಎಂದಿದ್ದರು ಅವಳ ತಾಯಿ. ಸಮಯಾಗೆ ಅಂದು ರೆಸಾರ್ಟ್ಗೆ ಸುಶ್ರುತ್ನ ಜೊತೆ ಹೋಗುವಾಗ ಆ ಘಟನೆ ನೆನಪಿಗೆ ಬಂದಿರಲಿಲ್ಲ. ಇಂದು ಆ ಎಲ್ಲ ನೆನಪುಗಳು ಮತ್ತು ತನ್ನ ಪೀರಿಯಡ್ಸ್ ಮುಂದೆ ಹೋಗಿದ್ದು ಎಲ್ಲ ಸೇರಿ ಅವಳನ್ನು ಕಂಗೆಡಿಸಿಬಿಟ್ಟಿತ್ತು. ಈಗ ಸುಶ್ರುತ್ ಬಳಿ ತನ್ನ ಮನ ಬಿಚ್ಚಿ ಮಾತಾಡಿದ ಬಳಿಕ, ಅವನ ಧೈರ್ಯದ ನುಡಿಗಳನ್ನು ಕೇಳಿದ ಬಳಿಕ ಸಮಾಧಾನಗೊಂಡಿದ್ದಳು ಹುಡುಗಿ. ಸುಶ್ರುತ್ ತಕ್ಷಣ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಭಾವುಕನಾಗಿ ನುಡಿದ, ನೀನು ನನ್ನವಳು ಸಮು, ನೀನಿಷ್ಟು ಮುಗ್ಧೆ ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಐ ಸ್ವೇರ್ ನೀನು ಗಂಗಾ ನದಿಯಷ್ಟೇ ಪವಿತ್ರವಾಗಿದ್ದೀಯಾ. ಆ್ಯಂಡ್ ಐ ಜಸ್ಟ್ ಅಡೋರ್ ಯು ಫಾರ್ ದಿಸ್. ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸ್ತೀನಿ. ಅವನ ನಿವೇದನೆ ಕೇಳಿ ಸಮಯಾಳ ಹೃದಯದಲ್ಲೂ ಅವನ ಬಗ್ಗೆ ಸಮರ್ಪಣಾ ಭಾವ ವಿಕಸಿತಗೊಳಿಸಿದ್ದ. ಅವನು ಮೊದಲ ಬಾರಿ ಅವಳ ಹೆಣ್ತನವನ್ನು ಜಾಗೃತಗೊಳಿಸಿದ್ದ. ಗಂಡು ಹೆಣ್ಣಿನ ಪವಿತ್ರ ಮಿಲನದ ಬಗ್ಗೆ ಅರಿವು ಮೂಡಿಸುವಂತಿದ್ದ. ಮೆಡಿಕಲ್ಗೆ ಸಂಬಂಧಪಟ್ಟ ಅವನ ಕೆಲವು ಪುಸ್ತಕಗಳನ್ನು ಅವಳಿಗೆ ಕೊಟ್ಟಿದ್ದ. ಮೊಗ್ಗಾಗಿದ್ದ ಅವಳ ಮನಸ್ಸನ್ನು ಅರಳಿಸಿದ್ದ. ಅಂದಿನಿಂದ ಅವನ ಮೇಲಿದ್ದ ಆತ್ಮೀಯತೆ ಮತ್ತು ಜಾಸ್ತಿಯಾಗಿತ್ತು ಸಮೂಗೆ. ಸಮು, ಈ ವಿಷಯ ನೀನು ಬೇರೆ ಯಾರತ್ರಾದರೂ ಮಾತಾಡಿದ್ಯಾ ಅಥವಾ ನನ್ನ ಹತ್ರ ಮಾತ್ರ ಕೇಳಿದ್ದ? ನಿಮ್ಮಮ್ಮನ ಹತ್ರ ಏನೂ ಹೇಳಿಲ್ವಾ? ಸಂಶಯದಿಂದ ಅವಳ ಬಳಿ ಪ್ರಶ್ನಿಸಿದ್ದ. ಇಲ್ಲ ಕಣೋ, ತುಂಬ ಭಯ ಆಗ್ಬಿಟ್ಟಿತ್ತಲ್ಲ. ಅಮ್ಮಂಗೆ ಹೇಳಿದರೆ ಅವರೆಲ್ಲಿ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೋ ಅಂತ ಭಯ ಆಗೋಗಿತ್ತು ಕಣೋ ನನಗೆ. ನೀನು ಹೇಗೂ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದಲ್ವಾ, ನಿಂಗೆ ಗೊತ್ತಿರುತ್ತೆ ಅಂತ ನಿನ್ನ ಹತ್ರನೇ ಕೇಳಿದೆ. ಬೆಟ್ಟದಂತೆ ಬಂದಿದ್ದ ಅವಳ ಸಮಸ್ಯೆಯನ್ನು ಮಂಜಿನಂತೆ ಕರಗಿಸಿದನಲ್ಲ. ಆಗಿನ ಆತಂಕ ಈಗ ಇರಲಿಲ್ಲ. ಅವಳ ಮುಖದಲ್ಲಿ ಶುಭ್ರವಾದ ನಗು ಅರಳಿದಾಗ ಅವಳ ಕೆನ್ನೆಯ ಗುಳಿಯಲ್ಲಿ ಕರಗಿ ಹೋಗಿದ್ದ ಸುಶ್ರುತ್ನ ಚಿಕ್ಕಪ್ಪ ಸೂರ್ಯಕಾಂತ್ ಅವರು ಚಿಕ್ಕಂದಿನಿಂದಲೂ ಐಷಾರಾಮಿ ಜೀವನ ನಡೆಸುತ್ತಿದ್ದರು. ವಿದ್ಯೆ ತಲೆಗೆ ಹತ್ತಿರಲಿಲ್ಲ. ಕಾಲೇಜು ಜೀವನ ಇರುವುದೇ ಮಜಾ ಉಡಾಯಿಸುವುದಕ್ಕೆ ಎಂದುಕೊಂಡವರು ತುಂಬ ಹೆಣ್ಣುಮಕ್ಕಳ ಜೀವನದಲ್ಲಿ ಆಟವಾಡಿದ್ದರು. ಅದರ ಫಲವಾಗಿ ಈಗ ರಾತ್ರಿ ಮಲಗಿದರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತಿದ್ದವು. ಅಂದು ಮಧ್ಯರಾತ್ರಿ ಅವರ ಕನಸಲ್ಲಿ ಬಂದ ಪಲ್ಲವಿ, ನನ್ನ ಜೀವನದಲ್ಲಿ ಆಟ ಆಡಿ ನನ್ನ ಸಾವಿಗೆ ಕಾರಣ ಆಗಿದ್ದು ಮಾತ್ರ ಅಲ್ಲದೆ ನನ್ನ ಮಗಳು ಅನಾಥಳಾಗೋ ಹಾಗೆ ಮಾಡಿದ್ರಲ್ಲ, ಅದರ ಪರಿಣಾಮ ನೀನು ಎದುರಿಸಲೇಬೇಕು ಭಾಸ್ಕರ್. ಇನ್ನು ಒಂದು ದಿನಾನು ನೀನು ನೆಮ್ಮದಿಯಿಂದ ನಿದ್ದೆ ಮಾಡೋಕೆ ನಾನು ಬಿಡಲ್ಲ. ನಿನ್ನ ಹೆಸರು ಬದಲಾಯಿಸಿದರೆ ನನ್ನಿಂದ ತಪ್ಪಿಸ್ಕೋಬಹುದು ಅಂದ್ಕೊಂಡ್ಯಾ? ನೀನು ನನಗೆ ನನ್ನ ಮಗಳಿಗೆ ಮಾಡಿರೋ ಅನ್ಯಾಯಕ್ಕೆ ನೀನಲ್ಲ ನಿನ್ನ ಮಗಳು ಅನುಭವಿಸ್ತಾಳೆ. ನೋಡ್ತಾ ಇರು. ನಾನು ಸತ್ತು ಸ್ವರ್ಗ ಸೇರಿದೆ, ನಿನ್ನ ದಾರಿ ಸುಗಮ ಆಯಿತು ಅಂದ್ಕೊಂಡ್ಯಾ? ಇಲ್ಲ, ನಾನು ಭೂತವಾಗಿ ಬಂದು ನಿನ್ನ ಮತ್ತು ನಿನ್ನ ಮಗಳನ್ನು ಹೇಗೆ ಕಾಡ್ತೀನಿ ನೋಡ್ತಾ ಇರು. ಸಾಧ್ಯ ಇದ್ದರೆ ನಿನ್ನ ಮಗಳನ್ನು ನನ್ನಿಂದ ಕಾಪಾಡು. ಸೂರ್ಯದೇವರಿಗೆ ಇರೋ ಹಾಗೆ ನಿಂಗೂ ಒಂದಲ್ಲ ನೂರಾರು ಹೆಸರುಗಳಿವೆ ಅನಿಸುತ್ತೆ ಭಾಸ್ಕರ್. ಅಲ್ಲಲ್ಲ ಸೂರ್ಯಕಾಂತ್, ಇಷ್ಟು ದಿನ ನಿನ್ನ ಆಟ ನಡೀತಿತ್ತು, ಇನ್ಮುಂದೆ ನನ್ನ ಚದುರಂಗದಾಟ ನೋಡಿ ಆನಂದಿಸು ಎಂದು ಹೇಳಿ ಗಹಗಹಿಸಿ ನಕ್ಕಳು. ಸೂರ್ಯಕಾಂತ್ ಯಾನೆ ಭಾಸ್ಕರ್ ಅವರಿಗೆ ಪಲ್ಲವಿ ಗರ್ಭಿಣಿಯಾಗಿದ್ದು ಗೊತ್ತಾದ ಬಳಿಕ ಪಲ್ಲವಿ ಹೇಗಾದರೂ ಮಾಡಿ ತನಗೊಂದು ಬಾಳು ಕೊಡಬೇಕೆಂದು ಇನ್ನಿಲ್ಲದಂತೆ ಕೇಳಿಕೊಂಡರು. ದಯೆ ತೋರಿಸಿರಲಿಲ್ಲ. ಆಗ ಅವರಿಗೆ ತಮ್ಮ ಪತ್ನಿ ಮಕ್ಕಳೇ ಹೆಚ್ಚಾಗಿದ್ದರು. ಬಳಿಕ ಅವಳಿಗೆ ಒಬ್ಬಳು ಹೆಣ್ಣು ಮಗಳಾದಳೆಂದು. ತುಂಬ ವೀಕಾಗಿದ್ದ ಪಲ್ಲವಿ ಡೆಲಿವರಿಯಲ್ಲಿ ವಿಪರೀತ ರಕ್ತಸ್ರಾವವಾದ್ದರಿಂದ ಮರಣವನ್ನಪ್ಪಿದ್ದಳೆಂದು ಗೊತ್ತಾಗಿತ್ತು. ಅವರೆಂದು ಆ ಮಗುವನ್ನು ನೋಡಲು ಹೋಗಿರಲಿಲ್ಲ. ಪಲ್ಲವಿಯ ಮರಣಾನಂತರ ಆ ಅಧ್ಯಾಯವೇ ಮುಗಿಯಿತು ಎಂದು ಅಂದು ತಮ್ಮ ಆತ್ಮೀಯ ಗೆಳೆಯರೊಂದಿಗೆ ಕಂಠಪೂರ್ತಿ ಕುಣಿದು ಕುಪ್ಪಳಿಸಿ ಅವಳ ಸಾವನ್ನು ಸೆಲೆಬ್ರೇಟ್ ಮಾಡಿದ್ದರು. ದಿನಗಳು ಉರುಳಿದಂತೆ ಆ ವಿಷಯವನ್ನೇ ಮರೆತಿದ್ದರು. ಈಗ ಅವರ ಮಗಳು ಸ್ಪಂದನಾಗೆ ತೊಂದರೆ ಕೊಡುತ್ತೇನೆಂದು ಹೇಳಿದಾಗ ಚಳಿಜ್ವರ ಬಂದವರಂತೆ ನಡುಗಿಬಿಟ್ಟರು ಸೂರ್ಯಕಾಂತ್. ಭಯ ಆತಂಕದಿಂದಾಗಿ ಕನಸಲ್ಲಿ ಕಿಟಾರನೆ ಕಿರುಚಿದ್ದರು. ಅವರ ಪಕ್ಕದಲ್ಲಿ ಮಲಗಿದ್ದ ಅವರ ಪತ್ನಿ ಕೋಮಲಾಗೆ ತಕ್ಷಣವೇ ಎಚ್ಚರವಾಗಿ ಆ ಮಂದ ಬೆಳಕಿನಲ್ಲಿ ನೋಡಲು ಪತಿ ಭಯ ಆತಂಕದಿಂದ ಮುಖದಲ್ಲಿ ಬೆವರು ಸುರಿಸುತ್ತಾ ನಡುಗುತ್ತಾ ಮಾತಾಡಲೇ ಭಯಪಡುತ್ತಿರುವುದನ್ನು ಕಂಡು ಅವರಿಗೂ ಆತಂಕವಾಗಿತ್ತು. ಕೋಮಲಾ ಅವರು ದೀಪ ಬೆಳಗಿದ್ದರು. ಯಾಕ್ರಿ ಈ ರೀತಿ ಹೆದರ್ಕೊಂಡ್ಬಿಟ್ಟಿದ್ದೀರಿ? ಎದೆನೋವು ಏನಾದರೂ ಇದೆಯಾ? ನೀವು ಹುಷಾರಾಗಿದ್ದೀರಿ ತಾನೇ ಎಂದಾಗ ಅವರಿಗೆ ಉತ್ತರಿಸಲು ಸಾಧ್ಯವಾಗದೆ ಕಣ್ಣು ಬಿಟ್ಟು ಪತ್ನಿಯನ್ನೇ ನೋಡುತ್ತಿದ್ದರು. ಕನಸ ನನಸ ಗೊತ್ತಾಗುತ್ತಿಲ್ಲ ಸೂರ್ಯಕಾಂತ್ಗೆ. 2 ನಿಮಿಷಗಳ ಬಳಿಕ ತುಸು ಸುಧಾರಿಸಿಕೊಂಡು, ಇಲ್ಲ ನಾನು ಆರೋಗ್ಯವಾಗಿ ಇದ್ದೀನಿ ಕೋಮಲಾ. ಅದೇನೋ ಕೆಟ್ಟ ಕನಸು ಬಿತ್ತು ಕಣೆ. ಅದು ಯಾರೋ ಬಂದು ನಮ್ಮ ಮಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ ಹಾಗೆ ಕನಸು ಕಂಡು ಭಯ ಆಯಿತು. ಸದ್ಯ ಅದು ಕನಸು ಅಂತ ಗೊತ್ತಾಯ್ತಲ್ಲ.
ಇನ್ನೇನು ಆತಂಕ ಇಲ್ಲ. ನೀನು ಮಲಗು, ನಿದ್ದೆ ಮಾಡು. ಬೆಳಗಿನ ಜಾವ ಕಂಡ ಕನಸು ನನಸಾಗುತ್ತೆ ಎಂದು ಅವರ ನಂಬಿಕೆ. ಗಂಟೆ ಬೆಳಗಿನ ಜಾವ 5:15 ತೋರಿಸುತ್ತಿತ್ತು. ತಮ್ಮ ಮನಸ್ಸಿನೊಳಗಿದ್ದ ಆತಂಕವನ್ನು ಪತ್ನಿಯ ಬಳಿ ಹೇಳಿಕೊಳ್ಳುವಂತಿಲ್ಲ. ತಮ್ಮ ಕೈಯಿಂದಲೇ ಬೆವರು ತೊಡೆದುಕೊಳ್ಳಲಾರಂಭಿಸಿದ್ದರು ಸೂರ್ಯಕಾಂತ್. ನೀವಿನ್ನೂ ನಾರ್ಮಲ್ ಆಗಿಲ್ಲ ರೀ. ನಿಮ್ಮ ಎದೆಬಡಿತ ಜಾಸ್ತಿ ಆದ ಹಾಗಿದೆ. ಮನೇಲಿ ಡಾಕ್ಟರ್ ಇರಬೇಕಾದ್ರೆ ನೆಗ್ಲೆಕ್ಟ್ ಮಾಡೋದು ಬೇಡ. ನಾನು ಬಾವನ್ನ ಕರ್ಕೊಂಡು ಬರ್ತೀನಿ ಎಂದು ಕೋಮಲಾ ಅವರು ಹೊರಟಾಗ ಸೂರ್ಯಕಾಂತ್ ಅವರನ್ನು ತಡೆದು, ಬೇಡ್ವೆ, ಅಣ್ಣ ರಾತ್ರಿ ಬಂದು ಮಲಗುವಾಗ ಅದೆಷ್ಟು ಹೊತ್ತಾಯಿತೋ ಗೊತ್ತಿಲ್ಲ. ಸುಮ್ಮನೆ ಅವನಿಗೆ ಯಾಕೆ ತೊಂದರೆ ಕೊಡೋದು, ಹೋಗಬೇಡ ಎಂದರು. ಹಾಗಾದರೆ ನಿಮ್ಮಣ್ಣನ ಮಗನ ಕರೀಲಾ ಎಂದಾಗ ಗಾಬರಿಯಿಂದಲೇ, ಬೇಡ ಬೇಡ, ಯಾರೂ ಬೇಡ. ಕನಸು ಕಂಡು ಭಯಪಟ್ಟೆ ಅಂತ ಹೇಳಿದ್ನಲ್ಲ, ಈಗ ನಾರ್ಮಲ್ ಆಗಿದ್ದೀನಿ, ಸುಮ್ಮನೆ ಮಲ್ಕೋ ಎಂದು ಪತ್ನಿಯನ್ನು ತಡೆದರು. ಕನಸಿಗೆ ಯಾರಾದರೂ ಇಷ್ಟು ಭಯಪಡ್ತಾರಾ? ಕಿರುಚಿ ನನ್ನ ನಿದ್ದೆಯೂ ಹಾಳು ಮಾಡಿಬಿಟ್ರಿ ಎಂದು ಬೈಯುತ್ತಾ ಮತ್ತೆ ಮಲಗಿಕೊಂಡರು ಕೋಮಲಾ. ಸೂರ್ಯಕಾಂತ್ ಮತ್ತು ಕೋಮಲಾ ಅವರ ಮುದ್ದಿನ ಮಗಳು ಸ್ಪಂದನ ಐಷಾರಾಮಿ ಜೀವನ ನಡೆಸುತ್ತಿದ್ದಾಳೆ. ಅಂದು ಸ್ಪಂದನ ತನ್ನ ಹೋಂಡಾ ಆಕ್ಟಿವ್ ಸ್ಕೂಟರ್ನಲ್ಲಿ ಕಾಲೇಜು ಪ್ರವೇಶಿಸಿದೊಡನೆ ಅವಳಿಗಾಗಿ ಗೇಟಿನ ಬಳಿ ಕಾಯುತ್ತಿದ್ದ ಗೆಳತಿಯರು ಅವಳನ್ನು ಮುತ್ತಿಕೊಂಡರು. ಹಾಯ್ ಸ್ಪಂದು, ಕರೆಕ್ಟ್ ಆದ ಟೈಮ್ಗೆ ಕಾಲೇಜ್ಗೆ ಬಂದ್ಬಿಟ್ಟಿದೀಯಾ ಕಣೆ. ನಮ್ಮ ಇಂಗ್ಲಿಷ್ ಲೆಕ್ಚರರ್ ಈಗ ತಾನೇ ಬಂದರು. ಅವಳ ಗೆಳತಿಯರ ಪೈಕಿ ಒಬ್ಬಳಾದ ಅಮೃತ ಹೇಳಿದಳು. ಗಾಡಿಯನ್ನು ಸ್ಟ್ಯಾಂಡ್ನಲ್ಲಿ ಪಾರ್ಕ್ ಮಾಡಿ ಬಂದವಳು ಕಣ್ಣರಳಿಸಿ, ಹೌದಾ, ಎಲ್ಲಿದ್ದಾರೆ? ಆ ಬುಕ್ ವರ್ಮ್ ಇನ್ನೆಲ್ಲಿರೋಕೆ ಸಾಧ್ಯ, ಲೈಬ್ರರಿಯಲ್ಲಿ ಇದ್ದಾರೆ. ರೀಟಾ ನಗುತ್ತಾ ಹೇಳಿದಳು. ನಾನೇನೋ ನೀನಿವತ್ತು ಚಕ್ಕರ್ ಹೊಡಿತೀಯಾ ಅಂದ್ಕೊಂಡಿದ್ದೆ ಎಂದಳು ವಿಂದ್ಯಾ. ಯಾಕೆ, ಅವಳಿಗಿವತ್ತು ತಲೆನೋವು ಬರುತ್ತೆ ಅಂತ ನಿಂಗೇನಾದರೂ ಕನಸು ಬಿದ್ದಿತ್ತಾ? ಅಥವಾ ಈ ಕಾಲೇಜ್ ವಿದ್ಯಾಭ್ಯಾಸನೇ ಬೇಡ ಅಂತ ಆಸ್ಟ್ರಾಲಜಿ ಕಲಿಯೋಕೆ ಸೇರ್ಕೊಂಡಿದ್ದೀಯಾ? ಈಗಲೇ ಶಾಸ್ತ್ರ ಹೇಳೋಕೆ ಶುರು ಮಾಡಿಬಿಟ್ಯಾ? ನಗುತ್ತಾ ಅವಳನ್ನು ಛೇಡಿಸಿದಳು ಅಮೃತ. ಅದು ಹಾಗಲ್ವೇ, ಮೊನ್ನೆ ನಮ್ಮ ಸ್ಪಂದು ಕ್ಲಾಸಲ್ಲಿ ಪೀಕಲಾಟ ಮಾಡ್ತಿರ್ಬೇಕಾದ್ರೆ ಸರ್ ಕೈಯಲ್ಲಿ ಸಿಕ್ಕಾಕೊಂಡು ಪನಿಷ್ಮೆಂಟ್ ತಗೊಂಡ್ಲು. ಪೋಯಟ್ರಿ ಊರು ಹೊಡ್ಕೊಂಡು ಬಂದಿದ್ದೀಯಾ? ಇವತ್ತು ಒಪ್ಪಿಸಲೇಬೇಕಲ್ಲ, ಇಲ್ಲಾಂದರೆ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂದಿದ್ದಾರಲ್ಲ ಸರ್. ಕವನ ಕೇಳಿದಾಗ ಸ್ಪಂದನಾಳ ಮುಖದಲ್ಲಿದ್ದ ತುಂಟ ನಗು ಮಾಯವಾಗಿ ಗಂಭೀರವಾಯಿತು. ಆಗ ಸ್ಪಂದನ ಉತ್ತರಿಸಿದ್ದಳು, ನಾನಿವತ್ತು ರಜಾ ಹಾಕೋಣ ಅಂತ ಇದ್ದೆ, ಆದರೆ ಆ ಪ್ರಾಣಿ ಅದೆಲ್ಲಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಡುತ್ತೋ ಅಂತ. ಆಮೇಲೆ ನನ್ನ ಮರ್ಯಾದೆ ಮಾತ್ರ ಅಲ್ಲ, ನಮ್ಮ ಕ್ಲಾಸ್ನ ಮರ್ಯಾದೆ ಹೋಗುತ್ತಲ್ಲ. ಆ ಆತಂಕದಿಂದ ರಾತ್ರಿ ಕೂತು 2 ಪೇಜಿನ ಪದ್ಯ ಬೈಹರ್ಟ್ ಮಾಡೋಷ್ಟರಲ್ಲಿ ನನ್ನ ಹೆಣ ಬಿದ್ದೋಯ್ತು ಕಣೆ. ಎಕ್ಸಾಮ್ ಇದ್ರೂ ನಿದ್ದೆ ಕೆಡದೆ ಇರೋ ನಾನು ನಿನ್ನೆ ರಾತ್ರಿ ಕಣ್ಣು ಮುಚ್ಚಿದ್ರೆ ಕೇಳು, ಬೈಹರ್ಟ್ ಮಾಡೋ ಬದಲು 10 ಟೈಮ್ಸ್ ಆ ಪೋಯಮ್ ಬರ್ಕೊಂಡು ಬಾ ಅಂತ ಪನಿಷ್ಮೆಂಟ್ ಕೊಟ್ಟಿದ್ರೆ ತುಂಬ ಈಸಿ ಆಗಿರ್ತಿತ್ತು. ತುಟಿ ಅಂಚಿನಲ್ಲಿ ತುಂಟನಗು ತುಳುಕಿಸುತ್ತಾ ಹೇಳಿದಾಗ ಅವಳ ಗೆಳತಿಯರಿಗೆ ಆಶ್ಚರ್ಯವಾಗಿತ್ತು. ಅದರಲ್ಲಿ ಒಬ್ಬ ಗೆಳತಿ ಪ್ರಶ್ನಿಸಿಯೇ ಬಿಟ್ಟಿದ್ದಳು, ಅಲ್ವೇ ಸ್ಪಂದು, ಕಂಠಪಾಠ ಮಾಡೋಕ್ಕಿಂತ ಸುಲಭನ 10 ಸಲ ಬರೆಯೋದು? ಅತ್ಯಾಶ್ಚರ್ಯದಿಂದ ಕೇಳಿದ್ದಳು ಅಮೃತ. ನಾನೆಲ್ಲಿ ಬರಿತೀನಿ? ಅದಕ್ಕಾಗಿ ನಮ್ಮ ಎದುರು ಮನೆಯ ಮುಗ್ಧ ಹುಡುಗಿ ಒಬ್ಳಿದಾಳೆ, ಹೆಸರು ಸಮಯ ಅಂತ. ಪಾಪದ ಹುಡುಗಿ ಕಣೆ ಅದು. ನಾನು ಅವಳ ಬೆಸ್ಟ್ ಫ್ರೆಂಡ್ ಅಂತ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಅವಳು ಇಂತಹ ಸೇವೆಗಳನ್ನೆಲ್ಲ ಮಾಡಿಕೊಡ್ತಾಳೆ. ಅವಳ ಹತ್ತಿರ ಕೊಟ್ಟು ನಾಳೆ ಒಳಗೆ ಬರೆದು ಕೊಡಬೇಕು ಅಂದರೆ 1 ಕಾಸು ಖರ್ಚಿಲ್ಲದೆ ಕೆಲಸ ಆಗೋಗುತ್ತೆ. ಇದುವರೆಗೂ ಆ ಪ್ರಾಣಿ 5 ಸಲ ಬರಿ 10 ಸಲ ಬರಿ ಅಂತ ಕೊಡ್ತಿತ್ತು, ಇಲ್ಲ ಅಂದರೆ ಕ್ಲಾಸಿಂದ ಹೊರಗೆ ಹಾಕ್ತಿತ್ತು. ಅದೆರಡಾದರೂ ನನಗೆ ಓಕೆ ಇತ್ತು. ಆದರೆ ಅದಕ್ಕೆ ಎಲ್ಲೋ ಡೌಟ್ ಬಂದಿದೆ ಅನಿಸುತ್ತೆ. ಅದಕ್ಕಾಗಿ ಇವತ್ತು ಸ್ಟಾಫ್ ರೂಮ್ನಲ್ಲಿ ಅವರ ಮುಂದೆ ನಾನೇ ಪದ್ಯ ಹೇಳೋ ಪನಿಷ್ಮೆಂಟು ಕೊಟ್ಬಿಟ್ಟಿದ್ದಾರೆ. ಚಕ್ಕರ್ ಹೊಡೆಯೋಕ್ಕೂ ಸಾಧ್ಯ ಆಗ್ತಿಲ್ಲ. ಯಾಕ್ರಿ ನಾನಿವತ್ತು ಕ್ಲಾಸ್ಗೆ ಬಂದಿದ್ದು ನಿಮಗೆ ಯಾರಿಗೂ ಇಷ್ಟ ಆಗಲಿಲ್ವಾ? ಮುಖದಲ್ಲಿ ವ್ಯಥೆಯ ವ್ಯಕ್ತಪಡಿಸುತ್ತಾ ಉಸುರಿದ್ದಳು ಸ್ಪಂದನ. ಒಂದಿನ ಸ್ಪಂದು ಬಂದಿಲ್ಲ ಅಂದರೆ ನಮಗಂತೂ ಹೊತ್ತೇ ಹೋಗಲ್ಲ. ಅವಳ ಉಳಿದ ಗೆಳತಿಯರು ಸ್ಪಂದನಾಳನ್ನು ಇಂಪ್ರೆಸ್ ಮಾಡುವ ಉದ್ದೇಶದಿಂದ ಧ್ವನಿ ಏರಿಸಿ ಹೇಳಿದರು, ಹಾಗಾದರೆ ನೀವೆಲ್ಲರೂ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಆಯಿತು. ನಿಮ್ಮ ಗೆಳತಿಗಾದ ಅವಮಾನ ನಿಮಗೂ ಆದ ಹಾಗೆ ತಾನೇ ಎಂದು ಅವಳು ಪ್ರಶ್ನಿಸಿದಾಗ ಎಲ್ಲರೂ ಮತ್ತೆ ಒಕ್ಕೊರಲಿನಿಂದ ಎಸ್ ಎಸ್ ಎಂದು ಕಿರುಚಿದ್ದರು. ಹಾಗಾದರೆ ನನಗೆ ಅವಮಾನ ಆದರೆ ನಿಮಗೂ ಅವಮಾನ ಆದ ಹಾಗೆ ತಾನೇ? ಹೌದಮ್ಮ ಹೌದು, ಮತ್ತೆ ಉತ್ತರ ಬಂದಿತ್ತು. ನೋಡ್ತಾ ಇರಿ, ನನಗೆ ಅವಮಾನ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮೊನ್ನೆ ನಮ್ಮ ಒಪೋಸಿಟ್ ಗ್ಯಾಂಗ್ನವರು ನನಗೆ ಅವಮಾನ ಆದಾಗ ಲೇವಡಿ ಮಾಡಿ ನಕ್ಕಿಲ್ವಾ? ನಾನು
ಆ ವಿಕ್ರಾಂತ್ ಸರ್ಗೆ ನಿಮ್ಮೆಲ್ಲರ ಮುಂದೆ ಅವಮಾನ ಮಾಡದೇ ಇದ್ರೆ ಕೇಳಿ. ಇನ್ನು 2 ದಿನಗಳ ಒಳಗಾಗಿ ಆ ಸರ್ಗೆ ಆದ ಅವಮಾನಕ್ಕೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ನಗಬೇಕು. ಹಾಗೆ ಮಾಡ್ತೀನಿ. ಆ ವಿಕ್ರಾಂತ್ ಸರ್ಗೆ ಆವೇಶದಿಂದ ಹೇಳಿದಾಗ ಅವಳ ಆವೇಶ ಕಂಡು ಗೆಳತಿಯರು ಗಾಬರಿಯಾದರು. ಏಯ್ ಏಯ್ ಸ್ಪಂದು, ಕೂಲಿಟ್ ಯಾರ್. ಅದು ಸಾಧು ಪ್ರಾಣಿ ಕಣೆ. ಅದರ ಮೇಲ್ಯಾಕೆ ನಿನ್ನ ಪೌರುಷ ತೋರಿಸ್ತೀಯೇ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ? ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಕುತ್ತಿಗೆಗೆ ಬಂದ್ಬಿಡುತ್ತೆ ಕಣೆ, ಕವನ ಹೇಳಿದಳು. ಉಳಿದ ಗೆಳತಿಯರೆಲ್ಲರ ಮುಖದಲ್ಲೂ ತುಂಬ ಆತಂಕ ಕಾಣಿಸಿತು. ಅವಳೇನು ಶ್ರೀಮಂತರ ಮನೆಯ ಹುಡುಗಿ. ಆದರೆ ತಮ್ಮ ಮನೆಯಲ್ಲಿ ಗೊತ್ತಾಗಿ ಮುಂದೆ ತಮ್ಮ ವಿದ್ಯಾಭ್ಯಾಸಕ್ಕೆ ಸಂಚಕಾರ ಆಗಬಾರದಲ್ಲ. ನಿಂಗೆ ಆ ಲೆಕ್ಚರರ್ ಮೇಲೆ ಕರುಣೆ ಇದ್ರೆ ಅವರ ಜೊತೆನೇ ಹೋಗು. ನನ್ನ ಗುಂಪಿಗೆ ಸೇರ್ಕೋಬೇಡ. ಅವರನ್ನೇ ಮದುವೆಯಾಗಿ ಅವರ ಮಕ್ಕಳಿಗೆ ತಾಯಿಯಾಗು. ಕವನ ಮೇಲೆ ಸಿಟ್ಟಿನಿಂದ ದುರುಗುಟ್ಟಿ ನೋಡುತ್ತಾ ಹೇಳಿದಳು. ಕವನಾಳ ಮುಖ ಕೆಂಪೇರಿತು. ಸ್ಪಂದನ ದಿನ ಕೈತುಂಬ ದುಡ್ಡು ತಂದು ಹೋಟೆಲಲ್ಲೋ ಕ್ಯಾಂಟೀನ್ನಲ್ಲೋ ಗೆಳತಿಯರಿಗೆ ತಿನ್ನಿಸುತ್ತಿದ್ದಳು. ಆದ್ದರಿಂದ ಸಿಹಿ ತಿಂಡಿಗೆ ಇರುವೆ ಮುತ್ತುವಂತೆ ಗೆಳತಿಯರು ಅವಳನ್ನು ಮುತ್ತಿಕೊಳ್ಳುತ್ತಿದ್ದರು. ಏನ್ರಿ ನೀವುಗಳು ಏನು ಮಾಡ್ತೀರಿ? ಅವಳ ಹಾಗೆ ಡರ್ಪೋಕಾಗಿದ್ದರೆ ಈಗಲೇ ತಿಳಿಸಿಬಿಡಿ. ಮೊನ್ನೆ ಕ್ಲಾಸ್ನಲ್ಲಿ ನನಗಾದ ಅವಮಾನದ ಬಗ್ಗೆ ನೀವ್ಯಾರಾದರೂ ಯೋಚಿಸಿದ್ದೀರಾ? ಸಿಡಿಮಿಡಿಗೊಂಡಳು. ಹಾಗಾದರೆ 2 ದಿನಗಳ ಕೆಳಗೆ ತರಗತಿಯಲ್ಲೇನಾಗಿತ್ತು? ಅಂದು ತುಂಟ ಹುಡುಗಿ ಸ್ಪಂದನ ಏನು ಮಾಡಿ ಸಿಕ್ಕಿಹಾಕಿಕೊಂಡಿದ್ದಳು. ವೀಕ್ಷಕರೇ, ನಿಮಗೆ ನಾನು ಹಾಕೋ ಕಥೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.